ಗಣಪತಿ ಹಬ್ಬಕ್ಕೆ ಅಥವಾ ಗಣೇಶ ಚತುರ್ಥಿಗೆ 9 ಬೇರೆ ಬೇರೆ ರೆಸಿಪಿಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಗಣಪತಿ ಹಬ್ಬ ಅಂತಂದರೆ ಚಕ್ಲಿ ಇರಲೇಬೇಕು. ಚಕ್ಲಿ ಬೇರೆ ಬೇರೆ ಥರ ಮಾಡ್ಬೋದು. ನಾನಿವತ್ತು ಈ ವಿಡಿಯೋದಲ್ಲಿ ಹೆಸರುಬೇಳೆ ಚಕ್ಲಿ ಹೇಗೆ ಮಾಡೋದು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಕುಕ್ಕರಲ್ಲಿ 1/4 ಕಪ್ ಹೆಸರುಬೇಳೆನ ತೊಗೊಂಡು ಚೆನ್ನಾಗಿ ತೊಳೆದು 3 ಪಟ್ಟಷ್ಟು ನೀರನ್ನು ಹಾಕಿ ಮೆತ್ತಗೆ ಬೇಯಿಸ್ಕೊಳ್ಬೇಕು. ಹೆಸರುಬೇಳೆ ಬೇಗ ಬೆಂದು ಬಿಡುತ್ತೆ. ಸೊ ನೀವು 1/4 ಕಪ್ಪು ಯಾವ ಕಪ್ಪಲ್ಲಿ ತೊಗೊಂಡಿರ್ತೀರಲ್ಲ ಅದಕ್ಕೆ 3ರಷ್ಟು ನೀರನ್ನು ಹಾಕಿ ಒಂದು 2-3 ವಿಸಿಲ್ ಮಾಡಿದರೆ ಮೆತ್ತಗೆ ಬೆಂದುಬಿಡುತ್ತೆ. ಆಮೇಲೆ ಹೀಗೆ ಮ್ಯಾಶರಲ್ಲಿ ಮ್ಯಾಶ್ ಮಾಡ್ಕೊಳ್ಳಿ ಅಥವಾ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ರುಬ್ಬಬಹುದು. ನಿಮಗೆ ಯಾವ್ದು ಸುಲಭನೋ ಆ ರೀತಿ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ 1 ಕಪ್ ಅಕ್ಕಿ ಹಿಟ್ಟು, 1 ಚಮಚ ಜೀರಿಗೆ, ದೊಡ್ಡ ಚಿಟಿಕೆ ಇಂಗನ್ನು ತಗೊಂಡು ರುಚಿಗೆ ತಕ್ಕ ಹಾಗೆ ಉಪ್ಪು ಹಾಕಿ ಒಂದು ಸಲ ಹೀಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಆನಂತರ ಇದಕ್ಕೆ ಬಿಸಿ ಬಿಸಿ ಎಣ್ಣೆನ ಹಾಕಬೇಕು. ನಾನು 2 ಟೇಬಲ್ ಚಮಚದಷ್ಟು ಬಿಸಿ ಎಣ್ಣೆನ ಹಾಕ್ತಾ ಇದ್ದೀನಿ. ನೀವು ಬೆಣ್ಣೆ ಹಾಕಿ ಬೆಣ್ಣೆ ಚಕ್ಲಿ ಮಾಡಬೇಕು ಅಂತ ಇದ್ದರೆ ಒಂದು ನಿಂಬೆಹಣ್ಣಿನ ಗಾತ್ರದ ಬೆಣ್ಣೆನ ಹಾಕಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡ್ರೆ ಆಯಿತು. ಎಣ್ಣೆನಾರು ಹಾಕಿ ಬೆಣ್ಣೆನಾರು ಹಾಕಿ ಚೆನ್ನಾಗೇ ಬರುತ್ತೆ ಚಕ್ಲಿ. ನೋಡಿ, ಹೀಗೆ ಅದೆಲ್ಲ ಒಂದು ಉಂಡೆ ಥರ ಆಗಬೇಕು ಕಲಿಸಿದ್ರೆ. ಆ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಈಗಾಗಲೇ ಬೇಯಿಸಿದ್ವಲ್ಲ ಹೆಸರುಬೇಳೆ, ಅದನ್ನು ಹಾಕಿ ಪುನಃ ಇನ್ನೊಂದು ಸಲ ಚೆನ್ನಾಗಿ ಕಲಿಸ್ಬೇಕು. ನೀವು ನಾನು ಹೇಳಿರೋ ಅಳತೆನಲ್ಲಿ ಹೆಸರುಬೇಳೆ ನೀರು ಎಲ್ಲ ತಗೊಂಡು ಬೇಯಿಸಿ ಮತ್ತೆ ಹಿಟ್ಟನ್ನು ಕಲಿಸಿದ್ರೆ ಈ ಅಳತೆಯಲ್ಲಿ ಸರಿಯಾಗತ್ತೆ ಹಿಟ್ಟು. ನೀರು ಹಿಟ್ಟು ಏನು ಎಕ್ಸ್ಟ್ರಾ ಹಾಕೋದು ಬೇಕಾಗಲ್ಲ. ಆದರೂ ನಿಮಗೇನಾದರೂ ಹಿಟ್ಟು ಗಟ್ಟಿ ಅನಿಸಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೋದು, ಅಥವಾ ತುಂಬ ಗಟ್ಟಿ ಅನಿಸಿದ್ರೆ ಚೂರು ನೀರು ಬೇಕಾದರೂ ಹಾಕ್ಕೊಳ್ಬೋದು. ಆಮೇಲೆ ಚಕ್ಲಿ ಅಚ್ಚಲ್ಲಿ ಹಾಕಿ ಈ ಬೆಣ್ಣೆ ಮುರುಕು ಎಲ್ಲ ಮಾಡ್ತಾರಲ್ಲ ಆ ರೀತಿ ಹೀಗೆ ಡೈರೆಕ್ಟಾಗಿ ಬಿಸಿ ಎಣ್ಣೆಗೆ ಒತ್ತಿ ಕಾಯಿಸ್ಕೊಳ್ಬೋದು. ಈಗ ಬಿಸಿ ಎಣ್ಣೆಗೆ ಒತ್ತುತ್ತೀವಲ್ಲ ಆವಾಗ ಕೂಡಲೇ ಅದನ್ನು ಮುಟ್ಟಕ್ಕೆ ಹೋಗಬಾರ್ದು. ಒಂದು ಸ್ವಲ್ಪ ಹೊತ್ತು ಬಿಟ್ಟು ತಿರುವಿ ಹಾಕಿ ಕರಿಬೇಕು. ಅಥವಾ ನಿಮಗೆ ಚಕ್ಲಿ ಮಾಡಬೇಕು ಅಂತಿದ್ರೆ ಚಕ್ಲಿನೂ ಮಾಡ್ಬೋದು. ಇದರಲ್ಲಿ 2 ಯಾವುದು ಬೇಕಾದ್ರೂ ಮಾಡ್ಬೋದು, ತುಂಬ ಚೆನ್ನಾಗೇ ಬರುತ್ತೆ ಚಕ್ಲಿ. ನೋಡಿ, ಹೀಗೆ ಪ್ಲಾಸ್ಟಿಕ್ ಹಾಳೆ ಅಥವಾ ಬಾಳೆ ಎಲೆ ಮೇಲೆ ಒತ್ತಿ ಬಿಸಿ ಎಣ್ಣೆಗೆ ಹಾಕಿ ಕಾಯಿಸಿದ್ರೆ ಆಯಿತು. ಚಕ್ಲಿ ಎಲ್ಲ ಮಾಡಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಗುಳ್ಳೆಗಳೆಲ್ಲ ನಿಲ್ಲೋವರೆಗೆ ಚೆನ್ನಾಗಿ ಕರಿಬೇಕಾಗತ್ತೆ. ಈ ಚಕ್ಲಿ ತುಂಬ ರುಚಿಯಾಗೂ ಇರುತ್ತೆ, ಗರಿಗರಿಯಾಗೂ ಬರುತ್ತೆ. ಖಂಡಿತ ಟ್ರೈ ಮಾಡಿ ನೀವು. ಇನ್ನು ಗಣಪತಿ ಹಬ್ಬ ಅಂದರೆ ಉಂಡೆಗಳು ಇರಲೇಬೇಕು. ನಾವೆಲ್ಲ ಚಿಕ್ಕ ಇರುವಾಗಂತೂ 4 ಅಥವಾ 5 ಬಗೆ ಉಂಡೆಗಳನ್ನು ಮಾಡ್ತಾಯಿದ್ರು. ಅದರಲ್ಲಿ ಹೆಸರುಬೇಳೆ ಉಂಡೆ ಸಹ ಒಂದು. ಹಾಗಾಗಿ ನಾನು ಅದನ್ನೇ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಸ್ವಲ್ಪ ಗೋಡಂಬಿ ಚೂರು ಮಾಡಿರೋದನ್ನು ಹುರಿದು ಎತ್ತಿಟ್ಕೊಂಡೆ. ಆಮೇಲೆ ಅದೇ ಬಾಣಲೆನಲ್ಲಿ 1 ಕಪ್ಪಷ್ಟು ಹೆಸರುಬೇಳೆನ ಚೆನ್ನಾಗಿ ಸಣ್ಣ ಉರಿನಲ್ಲಿ ಹೊಂಬಣ್ಣ ಬರೋವರೆಗೆ ಹುರಿಬೇಕು. ಹುರಿದಿರುವಂತಹ ಹೆಸರುಬೇಳೆನ ಒಂದು ಮಿಕ್ಸಿ ಜಾರಲ್ಲಿ ತಗೊಂಡು ಪುಡಿ ಮಾಡಿ ಅದನ್ನು ಸಾರಣಿಸ್ಕೊಳ್ಳೋಣ. ಅದಾದಮೇಲೆ 1/2 ಕಪ್ಪಷ್ಟು ಸಕ್ಕರೆನ ಸಹ ಅದೇ ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿ ಅದನ್ನು ಸಹ ಸಾರಣಿಸ್ಕೊಬೇಕು. ಅಂದರೆ ಈಗ ಉಂಡೆ ತಿನ್ನೋಷ್ಟೊತ್ತಿಗೆ ನಿಮಗೆ ಪೀಸು ಅಥವಾ ತರಿ ಎಲ್ಲ ಸಿಕ್ಕಿದ್ರೆ ಚೆನ್ನಾಗಿರಲ್ಲ. ಹಾಗಾಗಿ ಸಾರಣಿಸಿ ಪುನಃ ಒಂದು ಸಲ ಮಿಕ್ಸಿ ಜಾರಿಗೆ ಹಾಕಿ ಸಾರಣಿಸ್ಕೊಂಡೆ. ಈಗ ಹುರಿದಿರುವಂತಹ ಗೋಡಂಬಿ 1/4 ಕಪ್ಪಷ್ಟು ತುಪ್ಪನ ಸ್ವಲ್ಪನೇ ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. 1/4 ಕಪ್ ತುಪ್ಪ ಸರಿಯಾಗತ್ತೆ. ನೀವು ಅಳತೆ ಏನೂ ಮಾಡಬೇಕು ಅಂತಿಲ್ಲ, ಸ್ವಲ್ಪನೇ ತುಪ್ಪ ಹಾಕ್ತಾ ಕಲಿಸಿದ್ರೆ ಆಯಿತು. ಕಲಸಿ ಆಮೇಲೆ ಹೀಗೆ ಉಂಡೆನ ಮಾಡೋದು. ಈ ಉಂಡೆ ಬಾಯಲ್ಲಿಟ್ಟರೆ ಕರಗೇ ಹೋಗುತ್ತೆ. ಹೆಸರುಬೇಳೆ ಸುವಾಸನೆ ಜೊತೆ ತುಂಬ ರುಚಿಯಾಗಿರುತ್ತೆ. ನೀವು ಖಂಡಿತ ಟ್ರೈ ಮಾಡಿ. ಇನ್ನು ನಂತರದ ರೆಸಿಪಿ ಅಂಬೋಡೆ ಅಥವಾ ಚಟ್ಟಂಬಡೆ. ಇದನ್ನು ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ 1/2 ಕಪ್ಪು ಕಡಲೆಬೇಳೆನ ತಗೊಂಡು ನೆನೆಸಿಟ್ಕೊಳ್ಬೇಕು. ಸುಮಾರು ಒಂದು 3-4 ಗಂಟೆ ನೆನೆಸ್ಬೇಕಾಗತ್ತೆ. ನಿಮಗೆ ಟೈಮ್ ಇದ್ದರೆ ಸ್ವಲ್ಪ ಜಾಸ್ತಿನೂ ನೆನೆಸಿ, ಅಥವಾ ಟೈಮ್ ಇಲ್ಲ ಅಂದರೆ ಒಂದು 2-3 ಗಂಟೆ ಅಂತೂ ನೆನೆಸಲೇಬೇಕು. ನೀವು ಒಂದು ಕಡಲೆಬೇಳೆನ ಕೈಯಲ್ಲಿ ತೊಗೊಂಡು ಹೀಗೆ ಮಾಡಿದರೆ ಉಗುರಲ್ಲಿ ಚೂರು ಮಾಡೋಕ್ಕಾಗಬೇಕು. ಆಮೇಲೆ ಮಿಕ್ಸಿ ಜಾರಲ್ಲಿ 2-3 ಒಣಮೆಣಸಿನ್ಕಾಯಿ, 1 ಚಮಚ ಶುಂಠಿ ಹಾಗೂ ಈ ನೆನೆಸಿರುವಂತಹ ಕಡಲೆಬೇಳೆನ ಹೀಗೆ ಮಿಕ್ಸಿ ಜಾರಲ್ಲಿ ತೊಗೊಳ್ಳೋಷ್ಟೊತ್ತಿಗೆ ನೀರನ್ನು ಸಂಪೂರ್ಣ ಬಗ್ಸಿ ತೆಗೆದು ಆಮೇಲೆ ತಗೊಳ್ಳಿ. ನೀವು ಒಣಮೆಣಸು ಬದಲು ಹಸಿಮೆಣಸಿನ್ಕಾಯಿ ಬೇಕಾದರೂ ಹಾಕ್ಬೋದು. ಆಮೇಲೆ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕಿ ಪಲ್ಸ್ ಮೋಡಲ್ಲಿ ಅಥವಾ ಮಿಕ್ಸಿನಲ್ಲೇ
ಫಾಸ್ಟಾಗಿ ಗುರ್ರ ಅನ್ನೋ ಥರ ಮಾಡಿಬಿಟ್ಟು ಈ ರೀತಿ ತರಿಯಾಗಿ ಮಾಡ್ಕೊಳ್ಬೇಕು. ತುಂಬ ನುಣ್ಣಗೆ ಮಾಡಬಾರ್ದು. ಜೊತೆಗೆ ಅಲ್ಲಲ್ಲಿ ಒಂದೊಂದು ಕಡಲೆಬೇಳೆ ನಿಮಗೆ ಹಾಗೆ ಉಳಿಬೇಕು, ಆ ಥರ ರುಬ್ಕೊಂಡ್ರೆ ಸಾಕು. ಅದಕ್ಕೆ ಆಮೇಲೆ ಸಣ್ಣದಾಗಿ ಕತ್ತರಿಸಿರುವಂತಹ ಕರಿಬೇವು, ಇಂಗು ಹಾಗೂ ಕಾಯಿ ಚೂರುಗಳನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ನೀವು ಇದ್ರ ಜೊತೆಗೆ ಸಬ್ಬಸಿಗೆ ಸೊಪ್ಪು ಹಾಕ್ತೀರಾ, ಈರುಳ್ಳಿ ಹಾಕ್ತೀರಾ, ಅದೇನಾರು ಹಾಕೋ ಹಾಗಿದ್ರೆ ಹಾಕ್ಕೊಳ್ಬೋದು. ಇದಿಷ್ಟು ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನೋಡಿ, ಹೀಗೆ ಒಂದು ಸಣ್ಣ ಉಂಡೆನ ತೊಗೊಂಡು, ಒಂದು ನೆಲ್ಲಿಕಾಯಿ ಗಾತ್ರದ ಉಂಡೆನ ತೊಗೊಂಡು ಈ ರೀತಿ ಕೈಯಲ್ಲಿ ಒತ್ತಿ ಅಂಬೊಡೆನ ಮಾಡಬೇಕು. ಅದಕ್ಕೆ ಚಟ್ಟ ಅಂಬೊಡೆ ಅಂತ ಹೆಸರು. ಹೀಗೆ ಮಾಡಿಟ್ಕೊಂಡು ಎಣ್ಣೆಯಲ್ಲಿ ಕರೆದ್ರೆ ಆಯಿತು. ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಅವಾಗವಾಗ ತಿರುವಿ ಹಾಕ್ತಾ ಕಾಯಿಸ್ಬೇಕು. ಇಲ್ಲ ಅಂತಂದರೆ ಹೊರಗಡೆ ಕಾದಿರುತ್ತೆ, ಒಳಗಡೆ ಹಸಿ ಇರುತ್ತೆ. ಒಂದೇ ಸಮನಾಗಿ ನೀವು ಹೀಗೆ ತಿರುವಿ ಹಾಕ್ತಾ ಕಾಯಿಸ್ಕೊಂಡ್ರೆ 2 ದಿವಸ ಆದ್ರೂ ಚೆನ್ನಾಗಿರುತ್ತೆ. ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಮಾಡಿದರೆ ಒಣಮೆಣಸು ಹಾಕಿ ಮಾಡಿದರೆ ಅದೊಂದು ಬೇರೆಯೇ ರುಚಿ ಬರುತ್ತೆ. ನೀವು ಹಬ್ಬಕ್ಕೆ ಅಂಬೊಡೆ ಅಂತೂ ಹೆಚ್ಚಿನವ್ರು ಮಾಡ್ತಾರೆ. ನೀವು ಈ ಸಲ ಟ್ರೈ ಮಾಡಿ ನೋಡಿ. ಇನ್ನು ಮುಂದಿನ ರೆಸಿಪಿ ಕರ್ಜಿಕಾಯಿ ಅಥವಾ ಕರಿಗಡುಬು. ಇದರ ರೆಸಿಪಿ ಅಂತೂ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ನಾನು ಈ ಬೆಂಗಳೂರು ಮೈಸೂರು ಕಡೆ ಎಲ್ಲ ಮಾಡೋ ಥರ ತೋರಿಸ್ತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ 1 ಕಪ್ಪು ಮೈದಾ ಹಿಟ್ಟು, 1/4 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡು, ಚಿಟಿಕೆ ಅರಿಶಿನ ಆಪ್ಷನಲ್ಲು, ಒಳ್ಳೆ ಬಣ್ಣಕ್ಕೋಸ್ಕರ ಹಾಕಿದ್ದೀನಿ. 1 ಚಮಚ ಉಪ್ಪು, 1/2 ಚಮಚ ಸಕ್ಕರೆ ಹಾಕಿ ಚೆನ್ನಾಗಿ ಹೀಗೆ ಕಲಿಸ್ಕೊಳ್ಬೇಕು. ಸಕ್ಕರೆ ಹಾಕೋದ್ರಿಂದ ಬಣ್ಣನೂ ಚೆನ್ನಾಗಿ ಬರುತ್ತೆ, ಗರಿಗರಿನೂ ಆಗುತ್ತೆ. ಹಾಗೆ 1 ಟೇಬಲ್ ಚಮಚದಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಹೀಗೆ ತಿಕ್ಕಿ ಕಲಿಸ್ಬೇಕು. ತುಪ್ಪ ಹಾಕೋದ್ರಿಂದನೂ ಸಹ ಗರಿಗರಿಯಾಗಿ ಬರುತ್ತೆ. ಆಮೇಲೆ 2 ಟೇಬಲ್ ಚಮಚದಷ್ಟು ಬಿಸಿ ಬಿಸಿ ಎಣ್ಣೆನ ಹಾಕಿ ಪುನಃ ಚೆನ್ನಾಗಿ ತಿಕ್ಕಿ ಕಲಿಸ್ಬೇಕು. ನಾನೀಗ ತೋರಿಸ್ತಾ ಇದ್ದೀನಲ್ಲ, ಇದೆಲ್ಲ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಕರಿಗಡುಬು ಅಥವಾ ಕರ್ಜಿಕಾಯಿ ತುಂಬ ರುಚಿಯಾಗಿ ಬರುತ್ತೆ. ಖಾಲಿ ಮೈದಾ ಹಿಟ್ಟಲ್ಲಿ ಮಾಡೋದು ಕೂಡ ರೂಢಿಯಲ್ಲಿದೆ. ನಿಮಗೆ ಹೇಗೆ ಚೆನ್ನಾಗಿ ಅನಿಸುತ್ತೋ ಹಾಗೆ ಮಾಡ್ಕೊಳ್ಳಿ. ಆಮೇಲೆ ನೋಡಿ, ಹೀಗೆ ಸ್ವಲ್ಪನೇ ನೀರನ್ನು ಹಾಕ್ತಾ ಗಟ್ಟಿಯಾಗಿರೋ ಹಿಟ್ಟನ್ನು ಕಲಿಸ್ಬೇಕು. ನಾನು ಅರ್ಧ ಕಪ್ಪಿಗೂ ಸ್ವಲ್ಪ ಕಡಿಮೆನೇ ನೀರನ್ನು ಹಾಕಿದೆ. ಇನ್ನು ಸ್ಟಫಿಂಗಿಗೆ 1/2 ಕಪ್ಪು ಹುರಿಗಡಲೆ, 1/2 ಕಪ್ಪು ಸಕ್ಕರೆ, 1-2 ಏಲಕ್ಕಿನ ತರಿಯಾಗಿ ಹೀಗೆ ಪುಡಿ ಮಾಡ್ಕೊಳ್ಬೇಕು. ಆಮೇಲೆ ಅದಕ್ಕೆ 1/2 ಕಪ್ಪಷ್ಟು ಒಣ ಕೊಬ್ಬರಿ ತುರಿ, 2 ಚಮಚದಷ್ಟು ಗಸಗಸೆ, 2 ಚಮಚ ಎಳ್ಳು. ಇದೆಯಲ್ಲ, ನೀವು ಗಸಗಸೆ ಎಳ್ಳು ಇದೇ ಹಾಕಬೇಕು ಅಂತಿಲ್ಲ. ನೀವು ಡ್ರೈ ಫ್ರೂಟ್ಸು ನಟ್ಸು ಬೇಕಾದರೂ ಹಾಕ್ಬೋದು, ಅಥವಾ ಸಕ್ಕರೆ ಬದಲು ಬೆಲ್ಲ ಬೇಕಾದರೂ ಹಾಕ್ಬೋದು. ಸ್ಟಫಿಂಗು ಅದೇ ಹೇಳಿದ್ನಲ್ಲ, ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ನಿಮ್ಗೆ ಹೇಗೆ ಚೆನ್ನಾಗಿ ಅನಿಸುತ್ತೋ ಹಾಗೆ ಮಾಡ್ಕೊಳ್ಳಿ. ನೆಲಗಡಲೆನ ಹುರಿದು ಪುಡಿ ಮಾಡಿ ಹಾಕೋದು ಕೂಡ ರೂಢಿಯಲ್ಲಿದೆ. ಆನಂತರ ಒಂದು ಚಿಕ್ಕ ಉಂಡೆನ ತಗೊಂಡು ಹೀಗೆ ತೆಳುವಾಗಿ ಒಂದು ಪೂರಿಯಷ್ಟು ದೊಡ್ಡಕ್ಕೆ ಲಟ್ಟಿಸಿ, ನೀವು ಮೌಲ್ಡಲ್ಲಿ ಬೇಕಾದರೂ ಮಾಡ್ಬೋದು ಅಥವಾ ಹಾಗೆ ಬೇಕಾದರೂ ಮಾಡ್ಬೋದು. ನಾನು ಫಸ್ಟಿಗೆ ಅಚ್ಚು ಅಥವಾ ಮೌಲ್ಡಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದನ್ನು ಹೀಗೆ ಸ್ಟಫಿಂಗನ್ನು ಒಳಗಡೆ ಇಟ್ಟು ಈ ರೀತಿ ಒತ್ತಿದ್ರೆ ಆಯಿತು. ತುಂಬ ಸುಲಭವಾಗಿ ಆಗಿಬಿಡುತ್ತೆ. ಅಥವಾ ನಿಮ್ಮ ಹತ್ರ ಅಚ್ಚಿ ಇಲ್ಲ ಅಂದರೆ ಹಾಗೇ ಮಡಚಿ ಒಂದು ಫೋರ್ಕಿನ ಸಹಾಯದಿಂದ ಅಥವಾ ಹಾಗೇ ಕೈಯಲ್ಲಿ ಒತ್ತಿ ಸೀಲ್ ಮಾಡಿದರೆ ಆಯಿತು. ಮೇಯ್ನಾಗಿ ಏನು ಅಂತಂದರೆ, ನೀವು ಕರೆಕ್ಟಾಗಿ ಅದನ್ನು ಸೀಲ್ ಮಾಡಿರಬೇಕು. ಇಲ್ಲಾಂದರೆ ಎಣ್ಣೆಲಿ ಕಾಯಿಸೋಷ್ಟೊತ್ತಿಗೆ ಬಿಟ್ಕೊಂಡು ಬಿಡುತ್ತೆ ಅಷ್ಟೇ. ಅದು ಬಿಟ್ಟರೆ ಮತ್ತೇನೂ ಇಲ್ಲ. ನೋಡಿ, ಹೀಗೆ ಮಾಡಿದ್ರೂ ಚೆನ್ನಾಗೇ ಇರುತ್ತೆ. ಯಾವ ಥರ ಬೇಕಾದರೂ ಮಾಡಿ ಮತ್ತು ಕಾದಿರುವಂತಹ ಎಣ್ಣೆಯಲ್ಲಿ ಕಾಯಿಸಿದ್ರೆ ಆಯಿತು. ತುಂಬ ಬಿಸಿ ಇರೋದು ಬೇಡ ಎಣ್ಣೆ, ಆದರೆ ಚೆನ್ನಾಗಿ ಕಾದಿರಲಿ. ಹೀಗೆ ತಿರುವಿ ಹಾಕ್ತಾ ಕಾಯಿಸಿದ್ರೆ ಆಯಿತು. ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಕರ್ಜಿಕಾಯಿ ಅಂತ ಕರೀತಾರೆ ಬೆಂಗಳೂರು ಮೈಸೂರು ಕಡೆ. ನೀವು ಇದನ್ನು ಟ್ರೈ ಮಾಡಿ ನೋಡಿ ಹಬ್ಬಕ್ಕೆ. ಇನ್ನು ನೆಕ್ಸ್ಟ್ ರೆಸಿಪಿ ಕಾಯಿ ಕಡುಬು, ಬೆಲ್ಲ ಹಾಕಿ ಮಾಡಿರುವಂಥದ್ದು. ಮೊದಲಿಗೆ ಕಣಕ ತಯಾರಿಸ್ಕೊಳ್ಳೋಣ. ಅದಕ್ಕೆ 1.5 ಕಪ್ಪಷ್ಟು ನೀರನ್ನು ಬಿಸಿಗಿಟ್ಟು 1/2 ಚಮಚ ಉಪ್ಪು, 1/2 ಚಮಚ ಎಣ್ಣೆ ಅಥವಾ ತುಪ್ಪನ ಹಾಕಿ ಕುದಿಸ್ಕೊಳ್ಬೇಕು. ಅದಕ್ಕೆ ನಾನು 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತೀನಿ. ಆ ಅಕ್ಕಿ ಹಿಟ್ಟು ಜೊತೆ 1 ಟೇಬಲ್ ಚಮಚ ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಕಡುಬು ಒಡೆಯೋದಿಲ್ಲ ಮತ್ತು ತುಂಬ ಮೃದುವಾಗಿ ಬರುತ್ತೆ. ನಿಮಗೆ ಮಾಡೋದಕ್ಕೂ ಸುಲಭ ಆಗುತ್ತೆ. ಅದು ಒಂದು ಟಿಪ್ಸನ್ನು ನೀವು ಗಮನದಲ್ಲಿಟ್ಕೊಂಡು ನೆಕ್ಸ್ಟ್ ಟೈಮು ಕಾಯಿ ಕಡುಬು ಮಾಡುವಾಗ ಟ್ರೈ ಮಾಡ್ಬೋದು. ಇಲ್ಲಿ ನೋಡಿ, ಹಿಟ್ಟನ್ನು ಹಾಕಿ 1 ಸುತ್ತು ಮಗ್ಚಿ ಸ್ಟವನ್ನು ಆಫ್ ಮಾಡಿ
ಹೀಗೆ ಕಲಿಸ್ಕೊಳ್ತಾ ಇದ್ದೀನಿ ನಾನು. ಒಂದು ಸ್ವಲ್ಪ ಬಿಸಿ ಆರಿದ ಮೇಲೆ ಚೆನ್ನಾಗಿ ಹೀಗೆ ನಾದಬೇಕು. ಕಾಯಿ ಕಡುಬು ಚೆನ್ನಾಗಿ ಆಗಬೇಕು ಅಂತಂದರೆ ನೈಸಾಗಿರೋ ಒಳ್ಳೆ ಕ್ವಾಲಿಟಿ ಅಕ್ಕಿ ಹಿಟ್ಟನ್ನು ಬಳಸಬೇಕು. ಮತ್ತು ಹೀಗೆ ಚೆನ್ನಾಗಿ ಅದನ್ನು ನಾದಬೇಕು, ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇನ್ನು ಒಳಗಡೆ ಹೂರಣನ ತಯಾರಿಸ್ಕೊಳ್ಳೋಣ. ಅದಕ್ಕೆ ಅರ್ಧ ಕಪ್ಪು ತೆಂಗಿನಕಾಯಿ, 1/4 ಕಪ್ಪು ಬೆಲ್ಲನ, ಒಂದು ಚಿಟಿಕೆ ಏಲಕ್ಕಿನ ಹಾಕಿ ಈ ರೀತಿ ಮಗ್ಚ್ಕೊಳ್ತಾ ಇದ್ದೀನಿ. ತುಂಬ ಪಾಕ ಬರೋದು ಅಥವಾ ಒಣಗೋದು ಎಲ್ಲ ಬೇಡ, ಅದೆಲ್ಲ ಸರಿಯಾಗಿ ಒಂದೇ ಸಮನೆ ಹೊಂದ್ಕೊಂಡ್ರೆ ಸಾಕಷ್ಟೆ, ಅಷ್ಟು ಮಗ್ಚಿದ್ರೆ ಸಾಕು. ಆಮೇಲೆ ಇಲ್ಲಿ ನಾನೊಂದು ಪ್ಲಾಸ್ಟಿಕ್ ಶೀಟನ್ನು ತಗೊಂಡು ಅದರಲ್ಲಿ ಹೀಗೆ ತಟ್ಟಿ ಮಧ್ಯದಲ್ಲಿ ಹೂರಣನ ಇಟ್ಟು ಮಡ್ಚ್ತಾ ಇದ್ದೀನಿ. ನೀವು ಲಟ್ಟಣಿಗೆಲ್ಲಿ ಬೇಕಾದರೂ ಲಟ್ಸ್ಬೋದು, ನಿಮಗೆ ಹೇಗೆ ಸುಲಭ ಆಗುತ್ತೋ ಹಾಗೆ ಮಾಡ್ಬೋದು. ಅಥವಾ ಹಾಗೆ ಕೈಯಲ್ಲಿ ತೊಗೊಂಡು ಬಟ್ಲು ಥರ ಮಾಡಿಕೊಂಡು ಮಾಡ್ಬೋದು. ಮೋದಕದ ಶೇಪಲ್ಲೂ ಮಾಡ್ಬೋದು, ಕಾಯಿ ಕಡುಬು ಥರ ಈ ಶೇಪಲ್ಲಿ ಬೇಕಾದರೂ ಮಾಡ್ಬೋದು. ನಿಮಗೆ ಯಾವ ಥರ ಸುಲಭ ಆಗುತ್ತೋ ಹಾಗೆ ಮಾಡಿ. ನೋಡಿ, ಹೀಗೆ ಮಡಚಿ ಅಂಚನ್ನೆಲ್ಲ ಚೆನ್ನಾಗಿ ಸೀಲ್ ಮಾಡಿದ್ರೆ ಆಯಿತು ಅಷ್ಟೇ. ಇನ್ನು ಇದನ್ನು ನಾವು ಆವಿನಲ್ಲಿ ಅಥವಾ ಇಡ್ಲಿ ಬೇಯಿಸ್ತೀವಲ್ಲ ಆ ಥರ ಬೇಯಿಸ್ಕೊಳ್ಬೇಕಾಗತ್ತೆ. ನಾನು ಒಂದು ಪ್ಲೇಟು ಅಥವಾ ಬಟ್ಲನ್ನು ತೊಗೊಂಡು ಅದಕ್ಕೆ ಒಂಚೂರು ತುಪ್ಪನ ಹಚ್ಚಿ ಆಮೇಲೆ ಹೀಗೆ ಇಟ್ಟು ಒಂದು 7ರಿಂದ 8 ನಿಮಿಷ ಬೇಯಿಸ್ಕೊಂಡೆ. ಅಷ್ಟು ಬೇಯಿಸಿದರೆ ಸಾಕಾಗತ್ತೆ. ನೋಡಿ ಇಲ್ಲಿ ಎಷ್ಟು ಮೃದುವಾಗಿ ಬಂದಿದೆ, ಯಾವ ಕಡುಬು ಕೂಡ ಒಡಿಲಿಲ್ಲ. ನೀವು ಟ್ರೈ ಮಾಡಿ ಈ ಮೆಥಡನ್ನು. ಇನ್ನು ಗಣಪತಿ ಹಬ್ಬ ಅಂದರೆ ಕಡಲೆ ಉಸ್ಲಿ ಇರಲೇಬೇಕು. ನಾನಿಲ್ಲಿ ಮೊದಲಿಗೆ ಅರ್ಧ ಕಪ್ಪು ಕಡಲೆನ ಬೇಯಿಸಿಟ್ಕೊಂಡಿದ್ದೀನಿ ಮೆತ್ತಗೆ. ಆಮೇಲೆ ಒಂದು ಮಿಕ್ಸಿ ಜಾರಲ್ಲಿ 1/4 ಕಪ್ಪಷ್ಟು ತೆಂಗಿನ ತುರಿ, ಸಣ್ಣ ಚೂರು ಶುಂಠಿ, ಖಾರಕ್ಕೆ ತಕ್ಕಾಗೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತರಿಯಾಗಿ ಪುಡಿ ಮಾಡಿಟ್ಕೊಂಡು ಒಂದು ಬಾಣಲೆನಲ್ಲಿ 1 ಟೇಬಲ್ ಚಮಚ ಎಣ್ಣೆ, ಅರ್ಧ ಚಮಚ ಸಾಸಿವೆ, 1 ಚಮಚ ಕಡಲೆಬೇಳೆನ ಹಾಕಿ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ. ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿದ ಮೇಲೆ ಒಂದು ಒಣಮೆಣಸಿನ್ಕಾಯಿ ಹಾಕಿ ಅದನ್ನು ಸಹ ಒಂದು ಸ್ವಲ್ಪ ಗರಿ ಆಗೋವರೆಗೆ ಹುರ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾವು ಒಂದು ದೊಡ್ಡ ಚಿಟಿಕೆ ಇಂಗು, ದೊಡ್ಡ ಚಿಟಿಕೆ ಅರಿಶಿನ, ಸ್ವಲ್ಪ ಕರಿಬೇವನ್ನು ಹಾಕಿ ಅದು ಸಹ ಕಾದ ಮೇಲೆ ಇದಕ್ಕೆ ಈಗಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಆ ಕಡಲೆನ ಹಾಕಬೇಕು. ಹೆಚ್ಚು ನೀರಿರಲಿಲ್ಲ, ಹಾಗಾಗಿ ನಾನು ನೀರು ಸಮೇತ ಹಾಕ್ಕೊಂಡ್ಬಿಟ್ಟೆ. ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕ್ಕೊಂಡೆ. ಹಾಗೆ ಈಗಾಗಲೇ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಸಹ ಸೇರಿಸ್ಕೊಂಡೆ. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀರಾ, ನೀರು ಜಾಸ್ತಿ ಇದೆ ಅಂದರೆ ಸ್ವಲ್ಪ ನೀರನ್ನು ಬಗ್ಸಿ ತೆಗೆದುಬಿಡಿ. ಆಮೇಲೆ ನೋಡಿ, ತುಂಬ ಒಣಗಿಸ್ಬಾರ್ದು, ಚೆನ್ನಾಗಿ ಇಷ್ಟು ಒಣಗಿದರೆ ಸಾಕು. ಅಷ್ಟಾದಮೇಲೆ ಕೊನೆಯಲ್ಲಿ ಚೂರು ನಿಂಬೆಹಣ್ಣಿನ ರಸ ಹಾಕಿದ್ರೆ ಆಯಿತು, ರುಚಿಯಾಗುತ್ತೆ. ಟ್ರೈ ಮಾಡಿ. ಇನ್ನು ಹೆಚ್ಚಿನ ಕಡೆ ಗಣಪತಿ ಹಬ್ಬ ಅಂದರೆ ಪಂಚಕಜ್ಜಾಯ ಮಾಡೇ ಮಾಡ್ತಾರೆ. ಅದರಲ್ಲೂ ಬೇರೆ ಬೇರೆ ವಿಧಗಳಿದೆ. ನಾನು ನಿಮಗೆ ಒಂದು ವಿಧಾನ ತೋರಿಸ್ತೀನಿ. ಮೊದಲಿಗೆ ಒಂದು ಅರ್ಧ ಕಪ್ಪಷ್ಟು ಕಡಲೆಬೇಳೆನ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹೊಂಬಣ್ಣ ಬರೋವರೆಗೆ ಹುರ್ಕೊಳ್ಬೇಕು. ಕಡಲೆಬೇಳೆನ ಚೆನ್ನಾಗಿ ಹುರಿಯೋದು ತುಂಬ ಮುಖ್ಯ. ಇಲ್ಲಾಂದರೆ ಹಸಿ ವಾಸನೆ ಬರುತ್ತೆ, ಇಲ್ಲ ಸೀದು ಹೋದರೆ ರುಚಿನೇ ಕೆಟ್ಟು ಹೋಗಿಬಿಡುತ್ತೆ. ಅದನ್ನು ಎತ್ತಿ ಪಕ್ಕಕ್ಕಿಟ್ಕೊಂಡು 1/8 ಕಪ್ಪಷ್ಟು ಎಳ್ಳನ್ನು ಹುರ್ಕೊಳ್ಬೇಕು, ಅಥವಾ 2 ಟೇಬಲ್ ಚಮಚ ಅಂತ ಅನ್ಬೋದು. ನೀವು ಬಿಳಿ ಎಳ್ಳಾದರೂ ಹಾಕಿ, ಕರಿ ಎಳ್ಳಾದರೂ ಹಾಕಿ, ಯಾವುದಾದ್ರೂ ಪರವಾಗಿಲ್ಲ. ಸಿಡಿಯೋದಕ್ಕೆ ಶುರುವಾದ ಕೂಡಲೇ ಸ್ಟವನ್ನು ಆಫ್ ಮಾಡಿ ಈ ಎಳ್ಳನ್ನು ಸಹ ತೆಗೆದು ಪಕ್ಕಕ್ಕಿಟ್ಕೊಳ್ಳೋಣ. ಅಷ್ಟೊತ್ತಿಗೆ ಕಡಲೆಬೇಳೆ ಬಿಸಿ ಆರಿರುತ್ತೆ. ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ತುಂಬ ನೈಸು ಪುಡಿ ಮಾಡೋದು ಬೇಡ. ಇವಾಗ ಇದಕ್ಕೆ ಉಳಿದಿರೋ ಪದಾರ್ಥಗಳನ್ನು ಹಾಕೋಣ. ಅರ್ಧ ಕಪ್ಪಷ್ಟು ಸಕ್ಕರೆನ ಸಹ ತರಿಯಾಗಿ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಬದಲು ಬೆಲ್ಲನೂ ಹಾಕ್ಬೋದು, ಬೆಲ್ಲ ಗುದ್ದಿ ಪುಡಿ ಮಾಡಿನೂ ಹಾಕ್ಕೊಳ್ಬೋದು. ಅರ್ಧ ಕಪ್ಪಷ್ಟು ತೆಂಗಿನ ತುರಿ, ಹಸಿನಾದರೂ ಹಾಕ್ಬೋದು, ಒಣನಾರು ಹಾಕ್ಬೋದು. ಹಸಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಈಗಾಗಲೇ ಹುರಿದಿಟ್ಕೊಂಡಿದ್ವಲ್ಲ ಆ ಎಳ್ಳು, ಜಜ್ಜಿರುವಂತಹ ಏಲಕ್ಕಿ ಹಾಗೂ 1 ಟೇಬಲ್ ಚಮಚದಷ್ಟು ತುಪ್ಪ, ಇವಿಷ್ಟನ್ನು ಹಾಕಿ ಕಲಸಿದ್ರೆ ಆಯಿತು. ಪಂಚಕಜ್ಜಾಯ ದೇವರಿಗೆ, ಗಣಪತಿಗೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಮಾಡೋದಕ್ಕೂ ತುಂಬ ಸುಲಭ. ಹಸಿ ತೆಂಗಿನ ತುರಿ ಹಾಕಿದ್ರೆ ನೋಡಿ ಹೀಗೆ ಅದು ಒಂದು ಸ್ವಲ್ಪ ತೇವಾಂಶನ ಕೊಡುತ್ತಲ್ಲ, ಹಾಗಾಗಿ ತುಂಬ ಪುಡಿ ಪುಡಿ ಅನಿಸಲ್ಲ, ಚೆನ್ನಾಗಾಗತ್ತೆ. ಇನ್ನು ಮುಂದಿನ ರೆಸಿಪಿ ರವೆ ಮೋದಕ. ಇವಾಗಂತೂ ಮೋದಕದಲ್ಲಿ ಹಲವಾರು ವಿಧಗಳು. ನಾನೊಂದು ಸುಲಭವಾಗಿ ಒಂದು ಮೋದಕ ಅಂದರೆ ರವೆ ಮೋದಕನ ತೋರಿಸ್ತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ಅರ್ಧ ಕಪ್ ಹಾಲು, ಅರ್ಧ ಕಪ್ ನೀರನ್ನು ತಗೊಂಡು ಒಂದು ಅರ್ಧ ಚಮಚದಷ್ಟು ತುಪ್ಪ, ಅರ್ಧ ಚಮಚ ಉಪ್ಪನ್ನು ಹಾಕಿ ಕುದಿಯೋದಕ್ಕಿಡಬೇಕು. ಅದು ಕುದಿಯೋಕ್ಕೆ ಶುರುವಾದ ಕೂಡಲೇ ಅರ್ಧ ಕಪ್ ರವೆ ಅಂದರೆ ಚಿರೋಟಿ ರವೆ, ಸಣ್ಣ ರವೆನ ಹಾಕಿ ಈ ರೀತಿ ಮಗ್ಚಬೇಕು.
ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ಕೈ ಬಿಡದೆ ಅದು ಗಟ್ಟಿಯಾಗೋವರೆಗೆ ಮಗ್ಚ್ಕೊಬೇಕಾಗತ್ತೆ. ಇದು ನಾನೊಂದು ನ್ಯೂಸ್ ಪೇಪರಲ್ಲಿ ಬಂದಿತ್ತು, ಅದನ್ನು ನೋಡಿ ಮಾಡಿರೋದು. ಆಮೇಲೆ ಒಂದು ಪಾತ್ರೆಯಲ್ಲಿ ಅರ್ಧ ಕಪ್ಪಷ್ಟು ತೆಂಗಿನ ತುರಿ, 1/4 ಕಪ್ಪಷ್ಟು ಪುಡಿ ಮಾಡಿರುವಂತಹ ಬೆಲ್ಲ, 1-2 ಏಲಕ್ಕಿ ಜಜ್ಜಿ ಪುಡಿ ಮಾಡಿರೋದು, ಅದಷ್ಟನ್ನು ತಗೊಂಡು ಒಂದು ಸ್ವಲ್ಪ ನೀರೆಲ್ಲ ಆರೋವರೆಗೆ ಮಚ್ಚಿ ಹೂರಣನ ತಯಾರಿಸ್ಕೊಳ್ಬೇಕು. ಇಲ್ಲಿ ರವೆನ ಮಚ್ಚಿ ಇಟ್ಟಿದ್ವಲ್ಲ, ಅದು ಒಂದು ಸ್ವಲ್ಪ ಬಿಸಿ ಆರಿದ್ಮೇಲೆ ಕೈಗೊಂಚೂರು ತುಪ್ಪನ ಹಚ್ಕೊಂಡು ಚೆನ್ನಾಗಿ ಹೀಗೆ ತಿಕ್ಕಿ ಕಲಿಸ್ಬೇಕು. ಕೆಲವ್ರು ಹೇಳ್ತಾರೆ ಹಾಲು ಕುದಿಸೋಷ್ಟೊತ್ತಿಗೆ ಉಪ್ಪು ಹಾಕಬಾರ್ದು ಅಂತ, ಬಟ್ ನಾನು ನೋಡಿರೋ ರೆಸಿಪಿನಲ್ಲಿ ಉಪ್ಪು ಹಾಕಿದ್ರು, ಹಾಗಾಗಿ ನಾನು ಹಾಕಿದೆ. ನಿಮ್ಗೆ ಉಪ್ಪು ಹಾಕೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಹಾಲು ಹಾಕಿರೋ ಟೈಮಲ್ಲಿ ಉಪ್ಪನ್ನು ಹಾಕಕ್ಕೆ ಹೋಗಬೇಡಿ. ಆಮೇಲೆ ನೋಡಿ ಹೀಗೆ ಒಂದು ಸಣ್ಣ ಗಾತ್ರದ ಉಂಡೆನ ತಗೊಂಡು ಕೈಯಲ್ಲೇ ಅಗಲ ಮಾಡಿಕೊಂಡು ಒಳಗಡೆ ಒಂಚೂರು ಹೂರಣನ ಇಟ್ಟು ಹೀಗೆ ಮೋದಕದ ಶೇಪನ್ನು ಕೊಟ್ಟರೆ ಆಯಿತು. ನಿಮ್ಗೆ ಹಿಂಗೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ಮೋಲ್ಡ್ ಇದ್ದರೆ ಹಚ್ಚಿದರೆ ಅದರಲ್ಲಿ ಬೇಕಾದ್ರೂ ಮಾಡ್ಬೋದು. ಮೋದಕ ಮಾಡಿ ಆದಮೇಲೆ ಮತ್ತೆ ಪುನಃ ನೀವು ಆವಿನಲ್ಲಿ ಬೇಯಿಸಬೇಕು ಅಂತಿಲ್ಲ, ಬೇಯಿಸೋದು ಆಪ್ಷನಲ್ಲು, ಹಾಗೆ ಬೇಕಾದ್ರೂ ತಿನ್ಬಿಡ್ಬೋದು. ಇನ್ನು ಕೊನೆ ರೆಸಿಪಿ ರವೆ ಉಂಡೆ. ಗಣಪತಿ ಹಬ್ಬ ಅಂದರೆ ನಮ್ಮ ಕಡೆ ಎಲ್ಲ ನಾನು ಆಗಲೇ ಹೇಳ್ದಂಗೆ 4 ಅಥವಾ 5 ಉಂಡೆಗಳನ್ನು ಮಾಡ್ತಾರೆ. ಮೊದಲಿಗೆ ಒಂದು 3/4 ಕಪ್ಪಷ್ಟು ಸಕ್ಕರೆನ ಪುಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಬಾಣಲೆನಲ್ಲಿ 2 ಟೇಬಲ್ ಚಮಚದಷ್ಟು ತುಪ್ಪನ ಬಿಸಿ ಮಾಡಿ, ಒಂದು 2 ಟೇಬಲ್ ಚಮಚ ಗೋಡಂಬಿ, 2 ಟೇಬಲ್ ಚಮಚದಷ್ಟು ಒಣ ದ್ರಾಕ್ಷಿನ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಅದು ಹುರಿದಾಗ್ತಾ ಬಂತು ಅನ್ನುವಾಗ 1 ಕಪ್ಪಷ್ಟು ಸಣ್ಣ ರವೆ ಅಥವಾ ಚಿರೋಟಿ ರವೆನ ಹಾಕಿ ಚೆನ್ನಾಗಿ ಹುರಿಬೇಕು. ನಾನೀಗ ತೋರಿಸ್ತಾ ಇರೋದು ಸಕ್ಕರೆ ಪಾಕ ಎಲ್ಲ ಮಾಡದೆ ಮಾಡುವಂತಹ ರವೆ ಉಂಡೆ, ಹಾಗಾಗಿ ಇದಕ್ಕೆ ಸಣ್ಣ ರವೆ ಅಥವಾ ಚಿರೋಟಿ ರವೆನ ಹಾಕಿದ್ರೇ ಚೆನ್ನಾಗಿರುತ್ತೆ. ಅದು ಸಿಕ್ಕಿಲ್ಲ ಅಂದರೆ ಮಾತ್ರ ನೀವು ದೊಡ್ಡ ರವೆನ ಬಳಸ್ಬೋದು. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಒಳ್ಳೆ ಘಮ ಬರೋವರೆಗೆ ಚೆನ್ನಾಗಿ ಹುರಿದು ಅರ್ಧ ಕಪ್ಪು ಒಣ ಕೊಬ್ಬರಿನ ಹಾಕಿ ಪುನಃ ಹುರಿಬೇಕು. ನಾನು ಡೆಸಿಕೇಟೆಡ್ ಕೋಕೋನಟ್ ಹಾಕಿದ್ದೀನಿ, ನೀವು ಒಣ ಕೊಬ್ಬರಿ ತುರಿನ ಮಿಕ್ಸಿಲಿ ಒಂದು ಸುತ್ತು ಪುಡಿ ಮಾಡಿಕೊಂಡು ಹಾಕ್ಬೋದು. ಆನಂತರ ಈಗಾಗಲೇ ನಾವು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಆ ಸಕ್ಕರೆ, ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಗ್ಚುತ್ತಾ ಇದ್ದೀನಿ. ರವೆ ಹುರಿದಾದ್ಮೇಲೆ ನಾನು ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ. ಆಫ್ ಮಾಡಿ ಮತ್ತೆ ಸಕ್ಕರೆನ ಹಾಕಿರೋದು. ಈಗ ಇದು ಒಂದು ಸ್ವಲ್ಪ ಬಿಸಿ ಆರೋವರೆಗೆ ನಾವು ಕಾಯಬೇಕಾಗತ್ತೆ, ಬೆಚ್ಚಗಾಗಬೇಕು. ಅಷ್ಟೊತ್ತವರೆಗೆ ಕಾದು ಮತ್ತೆ ಚುಚ್ಚೂರೆ ಹಾಲನ್ನು ಹಾಕ್ಕೊಂಡು ಉಂಡೆನ ಕಟ್ಟಬೇಕು. ಹಾಲು ಹಾಕಿದ್ದೀವಿ ಅಂತ ಹೇಳಿ ಇದೇನು ಹಾಳಾಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಉಂಡೆ. ಪಾಕ ಮಾಡ್ತೀವಲ್ಲ ಅದಕ್ಕಿಂತ ಚೆನ್ನಾಗಿ ಅನಿಸುತ್ತೆ, ಮೃದುವಾಗಿ. ನೋಡಿ ಹೀಗೆ ಉಂಡೆ ಕಟ್ಟಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಅದೆಲ್ಲ ಬಣ್ಣ ಬಿಳಿ ಆಗಿಬಿಡುತ್ತೆ, ಜೊತೆಗೆ ರುಚಿನೂ ಚೆನ್ನಾಗಿರುತ್ತೆ. ನೀವೆಲ್ಲ ರೆಸಿಪಿನ ಖಂಡಿತ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.